ನಮಸ್ಕಾರ. ಆಹಾರ, ನಮಸ್ಕಾರ. ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಚೈಲ್ಡ್ ಪ್ರಾಡಿಜಿ ಶ್ರೀಮತಿ ಜಯಲಕ್ಷ್ಮಿ HK. ಅವರು ಕೇವಲ 3 ವರ್ಷಕ್ಕೆ ಸಂಗೀತವನ್ನ ಸುದೆಯನ್ನ ಹರಿಸೋಕ್ ಶುರು ಮಾಡಿದ್ದು. ಇಷ್ಟು ವರ್ಷ ಆದ್ರೂ ಹರಿಸ್ತಾನೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅವರು ಬಹುಮುಖ ಪ್ರತಿಭೆ ಅಂತ ಯುನೆಸ್ಕೋನಿಂದ ಪ್ರಶಸ್ತಿ ಪಡೆದಿದ್ದಾರೆ. ಆಮೇಲೆ ಇಡೀ ಕರ್ನಾಟಕಕ್ಕೆ ಪ್ರಥಮ ಮಹಿಳೆ, ಅಂದ್ರೆ ಒಬ್ಬ ವಿಜ್ಞಾನಿ ಆಗಿ ಆಹಾರದ ಬಗ್ಗೆ ಸಂಶೋಧನೆ ಮಾಡೋದ್ರ ಜೊತೆಗೆ ಒಬ್ಬ ಸಂಗೀತಗಾರ್ತಿಯಾಗಿ ಸಂಗೀತ ಚಿಕಿತ್ಸೆ ಕೊಡೋದ್ರಲ್ಲೂ ಕೂಡ ಪ್ರವೀಣರಾಗಿದ್ದಾರೆ. ಹಾಗಾಗಿ ಅವರು ಸಾಮವೇದದ ಸೇರಿಸ್ಕೊಂಡು ವೇದಾಂತದ ಮುಖಾಂತರ ಕೂಡ ಚಿಕಿತ್ಸೆ ಕೊಡ್ತಾರೆ. ಹಾಗಾಗಿ ಅವರ ಜ್ಞಾನ ಅಪಾರವಾದಂಥದ್ದು. ಅವ್ರಿಗೆ ಓಡಾಡುವ ಅಮರಕೋಶ ಅಂತ ಕೂಡ ಅಂತಾರೆ. ಹಾಗಾಗಿ ಅವರು ಫೌಂಡರ್ ಡೈರೆಕ್ಟರ್ ಪ್ರಜ್ಞಾನಂ ವೈದಿಕ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿ ಅವರು 10 ಹಲವು ಪ್ರಶಸ್ತಿಗಳನ್ನ ಪಡೆದು ಜನಸಾಮಾನ್ಯರಿಗೆ ಉತ್ತಮ ಬದುಕನ್ನ ನಡೆಸಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಜಯಲಕ್ಷ್ಮಿ ಅವರೇ. Namaskara. I'm humble to be associated and my pranams to you all. ಕನ್ನಡದಲ್ಲಿ ನೀವು ಸುಂದರವಾಗಿ ಮಾತಾಡ್ತೀರಿ. ಹಾಗಾಗಿ ಕನ್ನಡದಲ್ಲಿ ಮೊದಲು ಮಾತಾಡೋಣ. ಏನು ಅಂತಂದ್ರೆ, ನಾವು ಮಕ್ಕಳಾಗಿದ್ದಾಗ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಹಾಡ್ತಾ ಇದ್ರೆ ಪಕ್ಕದ ಮನೆ ಹಸು ಹಾಲು ಕೊಡೋದನ್ನ ನಿಲ್ಸ್ತಾನೆ ಇರ್ಲಿಲ್ವಂತೆ. ಇದು ಗೊತ್ತಾಗಿದ್ದ ಆ ಆಕಳ ಮಾಲೀಕ ಸರಿಯಾಗಿ ಅವರು ಸಂಗೀತ ಇದು ಮಾಡ್ತಾ ಇದ್ದಂಗೆ ಇವರು ಹಾಲು ಕರಿಯಕ್ ಶುರು ಮಾಡ್ತಾ ಇದ್ರಂತೆ. ಆಗ ಹಾಲಿನ ಉತ್ಪತ್ತಿ ಹೆಚ್ಚಾಗ್ತಾ ಇತ್ತಂತೆ. ಇದನ್ನ ಕೇಳಿ ನಾವು ಯೋಚನೆ ಮಾಡ್ತಾ ಇದ್ವಿ, ಒಂದು ಹಸುವಿನ ಮೇಲೆ ಸಂಗೀತದ ಪ್ರಭಾವ ಇಷ್ಟ ಆಗ್ಬೇಕಾದ್ರೆ ಇನ್ನು ಮನುಷ್ಯರ ಮೇಲೆ ಹೇಗಾಗತ್ತೆ ಅಂತ. ಹಾಗಾಗಿ ಇವತ್ತೆಲ್ಲಾ ಕಡೆಗೂ ಈ ಸಂಗೀತದ ಚಿಕಿತ್ಸೆ ನಡೆದಿದೆ. ಆದ್ರೆ ಯಾವ ಸಂಗೀತ ಏನಾಗತ್ತೆ ಅನ್ನೋದನ್ನ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ ಮೇಡಮ್. ಈ ಸಾಮವೇದ ಮೂಲದ ಸಂಗೀತ ಚಿಕಿತ್ಸೆ ಗಂಧರ್ವ ಚಿಕಿತ್ಸೆ ಅಂತ ಹೇಳ್ಬಿಟ್ಟು ಸಾವಿರಾರು ವರ್ಷಗಳಿಂದ ಉಂಟು. ಈಗ ಆಯುರ್ವೇದ ವೈದ್ಯಕೀಯ ಪದ್ಧತಿಯ ಪಿತಾಮಹರಾದ ಚರಕ ಸುಶ್ರುತರು ಹೇಗಿದ್ದಾರೆ, ಅದರ ಮೂಲ ವ್ಯಾಖ್ಯಾನ ಹೇಗೆ ಪೈಲ ಮಹರ್ಷಿಗಳಿಗಿದೆ ಋಗ್ವೇದ ಮೂಲದ್ದು, ಹಾಗೆಯೇ ಸಾಮವೇದ ಮೂಲದ ಸಂಗೀತ ಚಿಕಿತ್ಸೆಯ ವ್ಯಾಖ್ಯಾನ ಜೇಮಿನಿ ಮಹರ್ಷಿಗಳು ನಮ್ಗೆ ಸಾದರಪಡಿಸಿದ್ರು. ಈಗ ಸುಮಾರಷ್ಟು ಸಂಶೋಧನೆ ಮಾಡ್ತಾ ಇದ್ದಾರೆ. ಈ ರಾಗನ ಎಕ್ಸ್ಪೆರಿಮೆಂಟ್ ಮಾಡಿ ಈ ರೋಗಕ್ಕಿರಬಹುದು, ಗಾಯತ್ರಿ ಮಂತ್ರ ಉಚ್ಚಾರ ಅದನ್ನ ಗಾಯತ್ರಿ ಮಂತ್ರವನ್ನ ನಾವು ಉಚ್ಚಾರ ಮಾಡಿದ್ರೆ, ಅದನ್ನ ನಾವು ಚಾಂಟ್ ಮಾಡಿದ್ರೆ ಎಂಡಾರ್ಫಿನ್ ಅಂದ್ರೆ ನಮ್ಮ ನೋವನ್ನ ಕಡಿಮೆ ಮಾಡುವ ರಾಸಾಯನಿಕಗಳು ಉತ್ಪತ್ತಿ ಆಗ್ತದೆ ದೇಹದಲ್ಲಿ ಅನ್ನುವಂಥ ವಿಷಯವನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ, ಸಂಶೋಧನೆ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಈ ವಿಷಯಕ್ಕೆ ಸಂಶೋಧನೆ ಬೇಕಾಗಿಲ್ಲ. ಯಾಕೆ ಅಂದ್ರೆ ಇಲ್ಲಿ ನಾವು ವೇದ ಮೂಲದಲ್ಲಿ ವ್ಯಾಖ್ಯಾನಿಸಿದಾಗ ನಮ್ಮ ದೇಹ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ಅಗ್ನಿ, ವಾಯು, ಪೃಥ್ವಿ, ಜಲ ಇವೆಲ್ಲ ಸಮವಾದರೆ ಆಕಾಶ ತತ್ವ ಮನುಷ್ಯನ ದೇಹದಲ್ಲಿ ಸಹಜವಾಗಿಯೇ ಪ್ರಕಟ ಆಗ್ತದೆ. ಹೌದು. ಹೀಗಾಗಿ ಆಕಾಶವು ಒಂದು ತತ್ವ ಅಂತ ಅದನ್ನ ನಾವು ಮನನ ಮಾಡಿದ್ದೇವೆ, ನಮಗೆ ಗೊತ್ತಿದೆ. ಇದನ್ನೇ ತ್ರಿದೋಷವಾಗಿ ಆಯುರ್ವೇದದಲ್ಲಿ ವಿಚಾರ ಮಾಡ್ತಾರೆ, ಅದನ್ನ ಕಲಿತಾರೆ. ಹೌದು. ಹೀಗೆ ಒಂದೊಂದು ತತ್ವಕ್ಕೂ ಒಂದೊಂದು ವಿಭಾಗದ ದೇಹಕ್ಕೆ ಅಂಗಾಂಗಗಳು ಉಂಟು. ಈಗ ವಾಯು ಅಂದ ತಕ್ಷಣ ಹೃದಯ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಯಾಕಂದ್ರೆ ಅತ್ಯಂತ ವೇಗದಲ್ಲಿ ಕೆಲಸ ಮಾಡುವಂಥದ್ದು ಹಾರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್. ಆಕಾಶ ಲಂಗ್ಸ್ ಬರ್ತದೆ, ಶ್ವಾಸಕೋಶ ಬರ್ತದೆ. ಸೊ ಹೀಗಾಗಿ ನಾವು ಆಕಾಶದಲ್ಲಿ ವಾಯು ಇಸ್ ಎ ಪಾರ್ಟ್ ಆಫ್ ಆಕಾಶ. ವಾಯು ತತ್ವ ಆಕಾಶ ತತ್ವದ ಒಂದು ವಿಭಾಗ. ಹಾಗೆ ನಾವು ನೋಡಿ ಅಂಗಾಂಗಗಳನ್ನ ನೋಡಿದಾಗ ಆ ಒಂದು ಅಂಗಾಂಗಗಳಿಗೆ ಇದೇ ಥರಾವರಿಯ ತರಂಗಗಳು ಮತ್ತು ಅನುರಣನಗಳು ಇರ್ತದೆ. ಅಂದ್ರೆ ಫ್ರೀಕ್ವೆನ್ಸಿ ಅಂಡ್ ರೆಸನೇಟಿವ್ ಶಕ್ತಿ ಎರಡು ಇರ್ತದೆ. ಈ ಒಂದೊಂದು ತರಂಗಾಂತರಗಳು ಒಂದೊಂದು ರಾಗದಲ್ಲಿ, ಈಗ ಹಿಂದೂಸ್ತಾನಿ ಸಂಗೀತ ಉಂಟು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಉಂಟು. ಈ ಎಲ್ಲಾ ಸಂಗೀತ ಪರಿಕ್ರಮಗಳಲ್ಲಿ
ಹಾ. 34,000ಕ್ಕೂ ಹೆಚ್ಚಿನ ರಾಗಗಳು ಉಂಟು. ಓ ಈ ಓ ಹೌದು. ಹಾಗಾಗಿ ಹ್ಮ್. ಪುರಂದರದಾಸರಿಗೆ ಕರ್ನಾಟಕ ಸಂಗೀತ ಪದ್ಧತಿಯ ಪಿತಾಮಹರು ಅಂತಲೂ ನಾವು ಕರಿತೇವೆ. ಹೌದು ಈ ಹೌದು ದಾಸ ಅದನ್ನು ಅವರು ಸಂಗೀತ. ಅದನ್ನು ಒಂದು ಚೌಕಟ್ಟಲ್ಲಿ ಸಾದರಪಡಿಸಿದ್ರು. ಇದಕ್ಕಿನ್ನ ಹಿಂದೆ ಬಂದಾಗ ಜೈಮಿನಿ ಮಹರ್ಷಿಗಳು, ನಾನು ಹ್ಮ್. ಸರಳೀಕರಣಗೊಳಿಸಿ ಮಾತಾಡ್ತಾ ಇದ್ದೇನೆ, ಬಿಕಾಸ್ ಹ್ಮ್. ಒಂದು ಸರಳ ಮನಸ್ಸಿಗೆ ಸರಳವಾದ ಮಾಹಿತಿಯೇ ಬೇಕಾಗ್ತದೆ. ಹೌದು ಹೌದು ನಾವು ಹೌದು ಎಷ್ಟೇ ಕೆಲಸ ಮಾಡಿದ್ರು ಹೌದು. ನಾನು ಆದಷ್ಟು ಪ್ರಯತ್ನ ಪಡ್ತೇನೆ. ಹಾ. ಇಲ್ಲಿ ಏನಾಗ್ತದೆ, ಈಗ ಸಪೋಸ್ ವಾಯುತತ್ವ ಅಂದ ತಕ್ಷಣ ಕೆಟಚಾಲಮೈನ್ಸ್, ಈಗ ನೋಡಿ ಸಂಜೆ ಸಮಯದಲ್ಲಿ 4:15 ನಂತರ 6:00ರವರೆಗೆ ದೇಹದಲ್ಲಿ ಕೆಟಚಾಲಮೈನ್ಸ್ ಜಾಸ್ತಿ ಆಗ್ತದೆ, ಬಿಪಿ ಹೌದು. ಜಾಸ್ತಿ ಆಗ್ತದೆ. ಯಾಕೆ? ವಾತ ಜಾಸ್ತಿ ಆಗ್ತದೆ, ವಾಯು. ಹ್ಮ್. ಅವಾಗ ನಾವು ಧ್ಯಾನಗ್ರಸ್ತರಾಗಬೇಕು. ಯಾಕಂದ್ರೆ ಹ್ಮ್. ನಮ್ಮ ವ್ಯವಸ್ಥೆ, ಪಂಚಕೋಶಗಳ ವ್ಯವಸ್ಥೆ ಆಲ್ಫಾ ಬೀಟಾ ತೀಟಾ ಹೋಗ್ತದೆ. ಹೀಗಾಗಿ ಅಲ್ಲಿ ಆ ಅವಸ್ಥೆಯಿಂದ ಆಹಾರವನ್ನ ತೆಗೆದುಕೊಳ್ಳುವ ಒಂದು ಪದ್ಧತಿ 7ರೊಳಗೆ ಮುಗಿಸಿ 9ವರೆಗೆ ಮಲ್ಕೋಬೇಕು, ಅದು ಕ್ರಮ. ಹೌದು ಈ ಹೌದು. ಸಮಯದಲ್ಲಿ ಈ ದೇಹದ ತರಂಗಾಂತರಗಳು, ಯಾಕಂದ್ರೆ ನಾವು ಅಂಡಪಿಂಡ ಬ್ರಹ್ಮಾಂಡ, ನಮ್ಮ ದೇಹ ಪಂಚಮಹಾಭೂತಗಳೇ. ಈಗ ಹೌದು ತಮ್ಮ ದೇಹ ಆಕಾಶ ಜಲತತ್ವ ಉಂಟು, ಹೌದು. ನನ್ನ ದೇಹ ಆಕಾಶ ಅಗ್ನಿ ತತ್ವ ಉಂಟು. ಒಂದೊಂದು ನಾವು ಕಸ್ಟಮೈಸ್ ಅಂತ ನಾವು ಯಾವುದೇ ಭಾಷೆಯಲ್ಲಿ ಹೇಳಿದ್ರು, ದೈವಾನುಗ್ರಹದಿಂದ ಒಬ್ಬೊಬ್ಬರ ದೇಹ ಒಂದೊಂದು ತತ್ವಗಳಿಂದ ಪ್ರಕಟ ಆಗಿರ್ತದೆ. ಹ್ಮ್. ಹೀಗಿದ್ದಾಗ ಆ ದೇಹದ ಅನುರಣನಗಳು, ತರಂಗಾಂತರಗಳ ಒಂದು ಸಮಕ್ಕೆ ಹ್ಮ್. ಆ ಸ್ವರದಿಂದ ಹೊರಹೊಮ್ಮುವ ಅನುರಣನಗಳು ಮತ್ತು ಹ್ಮ್. ತರಂಗಾಂತರಗಳು ಮ್ಯಾಚ್ ಆಗ್ತದೆ. ಈಗ ಓಕೆ ಉದಾಹರಣೆಗೆ, ಹ್ಮ್. ಈಗ ಹಿಂದೋಳ ಅಂತ ನಾವು ತಗೊಳ್ಳೋಣ ರಾಗನ. ಹಾ ಈ ರಾಗ. ರಾಗಕ್ಕೆ ಇದರಲ್ಲಿ ಜೀವಸ್ವರ ಹೀಗೆ ಅಂತ ಕೊಟ್ಟಿರ್ತಾರೆ, ಗಾಂಧಾರ ನಿಷಾದ ಅಂತೇಳಿ. ಈ ನಿಷಾದಕ್ಕೆ ಇರುವಂತಹ ಅನುರಣನಗಳು, ಗಾಂಧಾರಕ್ಕೆ 300 ಹರ್ಟ್ಸ್ ಇದೆ ಅನುರಣನಗಳು. ಆ ಸಮಯದಲ್ಲಿ ದೇಹದ ಅನುರಣನಗಳಿಗೆ ಅದು ಮ್ಯಾಚ್ ಆಗ್ತಾ ಇರುತ್ತೆ. ಈ ಓಕೆ. ಸಮಯದಲ್ಲಿ ಹ್ಮ್. ಯಾರಿಗೆ ಜೀವನ ಶೈಲಿ ಏರುಪೇರಾಗಿರುತ್ತೋ ಅಥವಾ ಆಗ್ಲಿಲ್ಲ ಅಂದ್ರೂ ಇದನ್ನ ಸೆಟ್ ರೈಟ್ ಮಾಡ್ಲಿಕ್ಕೆ ಈ ಯಾಮದಲ್ಲಿ ನಾವು ಹಿಂದೋಳ್ ರಾಗ ಕೇಳಬೇಕು ಅಂತ ಹೇಳಿದ್ದಾರೆ. ಈ ಓಕೆ. ಹಿಂದೋಳ್ ರಾಗವನ್ನು ಸಹ ಹ್ಮ್. 3ನೇ ಯಾಮದಲ್ಲೂ ನಾವು ಕೇಳಬೇಕು. ಝಗ ಮದನಿ ಸನಿ ದ ಮಗ ಸಾ ನಿ ಸಗ ಸನಿ ನಿ ಸಗ ಗ ಸಾ ಗ ಮ ದ ಮಗ ಸ ಗ ಮ ದ ಮಗ ಸ ಆ ರ ಗ ಮ ಗ ನ ದ ಗ ದ ರ ಸನಿ ದ ಮಗ ಸ ಸಾ ನಿ ದ ನಿ ದ ಮಗ ಸ ನಿ ಸ ಗ ಸ ನಿ ನಿ ಸ ಗ ಗ ದ. ಇದು 6ರ ನಂತರ ಬೆಳಿಗ್ಗೆ 3ನೇ ಯಾಮದಲ್ಲಿ ಆಗ್ತದೆ. ಈಗ ಹಾ. ನಮ್ಗೆ ಈಗ ಅಗ್ನಿ ಜಾಸ್ತಿ. ಈಗಿನ ಅಗ್ನಿ ಎಲ್ಲಿ ಇರ್ತದೆ? ಈಗ 10 ಗಂಟೆಯಿಂದ ಮಧ್ಯಾಹ್ನದ ಹೊತ್ತು ಬೆಳಗ್ಗೆ ಮಧ್ಯಾಹ್ನದ ಹೊತ್ತು. ಹಾ. 5:00ರವರೆಗೆ ಅಗ್ನಿ, ಅದರಲ್ಲೂ ವಿಪರೀತ 12ಕ್ಕೆ ವಿಪರೀತ ಅಗ್ನಿ. ಆದ ಕಾರಣ ಊಟ ಹೌದು. ಮಾಡುವ ಸಮಯ ಜಠರಾಗ್ನಿ ಅತ್ಯಂತ ಉತ್ಕರ್ಷದಲ್ಲಿ ಇರುವಂತಹ ಸಮಯ. ಈಗ ಏನಾದ್ರೂ ತೊಂದರೆ ಇದ್ರೆ, ಈಗ ಎಷ್ಟೋ ಜನಗಳಿಗೆ ನೋವುಗಳನ್ನ ತಡೆಯುವ ಶಕ್ತಿ ಇರುವುದಿಲ್ಲ. ಹ್ಮ್. ಯಾರಿಗೆ ವಾಯು ಏರುಪೇರಾಗಿರ್ತದೆ, ಹ್ಮ್. ಎಂಡಾರ್ಫಿನ್ಸ್ ಮಟ್ಟ ಲೋ ಇರ್ತದೆ, ಅವರಿಗೆ ನಾವು ವಿಪರೀತವಾಗಿ ಅಗ್ನಿ ವೃದ್ಧಿ ಮಾಡುವಂತಹ ಗಾಂಧಾರ ಪ್ರಧಾನ ರಾಗ ಕೇಳಬೇಕು ಈ ಸಮಯದಲ್ಲಿ. ಹಾ. ಹಂಸಧ್ವನಿ ಸರಿ ಗ ಬರಿ ಸರಿ ಬ ಗ ಬರಿ ಬಗರಿ ರಿ ಪಗರೆ ಗರೆ ನಿರೆ ಗರೆ ನಿರೆ ನೆ ಬಜಾಜ ವಾದಯಪಿ ಗಣಪತಿಂ ಭಜೆ ಕರಾಂಬುಜ ಪಾಶ ಬೀಜಾಪೂರಂ ಕಲುಷ ವಿದೂರಂ ಭೂರಂ ಹರಂ ಗುರುಗುಹ ತೋಷಿತ ಬಿಂಬ ಹಂಸಧ್ವನಿ ಭೂಷಿತ ರಂಭಂ ಗ ಗವರಿ ಗರಿ ಸರಿ ಸ ಪನಿ ಸನಿ ಸರಿ ಗರಿ ಗಬನಿ ಬಬನಿ ಸರಿ ಗರಿ ಸರಿ ಸರಿ ಬನಿ ಬಗರಿ ಗಬನಿ ಸ ಸ ಪವ ಗರಿ ಸರಿ ವ ವಾಹ್ ವಾಹ್ ಅದ್ಭುತ 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 ಅದ್ಭುತ. ನೀವು ತಾವು ಹೇಳಿದ್ರಿ ಮಲ್ಲಿಕಾರ್ಜುನ್ ಆಮೇಲೆ ಮನ್ಸೂರ್. ಈಗ ಈಗ ಬರೀ ಕರ್ನಾಟಕ ಸಂಗೀತದಿಂದ ಮಾತ್ರ ಚಿಕಿತ್ಸೆ ಸಿಕ್ಕತ್ತಾ? ಯಾವುದೇ ಶಾಸ್ತ್ರೀಯ ಸಂಗೀತದಿಂದ ಚಿಕಿತ್ಸಾ? ಏನೇ ಯಾಕಂತಂದ್ರೆ ಶಾಸ್ತ್ರೀಯ ಸಂಗೀತ ಓಕೆ, ನನಗೆ ಯಾಕಂದ್ರೆ ಇದು ಡಿಜೆ ಮ್ಯೂಸಿಕ್ ಇರುತ್ತಲ್ಲ, ಲೌಡ್ ಆಗಿರೋದು, ಅದು ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ. ಅದು ಆಗೋದಿಲ್ಲ, ಅದು ಒಳ್ಳೆ ಅದು ಇಲ್ಲ. ಒಳ್ಳೇದಲ್ಲ. ಅದರಿಂದ ಖಂಡಿತ ಅದ್ರ ಜೀವ ಕೂಡ ಕಳ್ಕೊಳ್ತಾರೆ, ಸಾವು ಕೂಡ ಸಂಭವಿಸುತ್ತೆ, ಹೃದಯದ ಮಿಡಿತ ಏರ್ಪೇರಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಖಂಡಿತ ಹೈ ಡೆಸಿಬಲ್ ಮ್ಯೂಸಿಕ್
ಹಾಗಾಗಿ ಈ ದೈವಿ ಶಕ್ತಿ ಇರುವಂತ ಡಿವೈನ್ ನಮ್ಮ ಭಾರತೀಯ ಅಥವಾ ಶಾಸ್ತ್ರೀಯ ಸಂಗೀತಗಳು ಅಂತ ನಾವು ಹೇಳ್ಬೋದು ಅಲ್ವಾ? ಖಂಡಿತ ಮೇಡಮ್, ಇದು ಒಳ್ಳೊಳ್ಳೆ ಚಲನಚಿತ್ರ ಗೀತೆ ಇದೆ. ತಾವ್ ಹೇಳ್ದಂಗೆ ಆ DJ ಮ್ಯೂಸಿಕ್ಗೆ ಅದರಲ್ಲಿ ಇರುವಂತಹ ಅನುರಣನಗಳು ಅಬ್ಬೋ 600 ಹರ್ಟ್ಸ್ ಎಲ್ಲ ಮೇಲೆ ಹೋದಾಗ ಅದು ದೇಹದ ತರಂಗಾಂತರಗಳನ್ನ ಇನ್ಕ್ಲೂಡಿಂಗ್ ಬಯೋವೇವ್ಸ್ ವಿಚ್ ಎಕ್ಸಿಸ್ಟ್ ಇನ್ ಬ್ಲಡ್ ಸ್ಟ್ರೀಮ್ ಏರ್ಪೇರಾಗ್ತದೆ. ಈಗ ನೋಡಿ, ಬೆಳಗ್ಗೆ ಏರ್ಪೇರಾಗ್ತದೆ. ಹೀಗಾಗಿ ಹೌದು. ಹೃದಯ ಬಡಿತ ಆಗಿ ತಮ್ಮ ಒಂದು ತಾವದನ್ನ ಮಾತಾಡಿಯೂ ಇದ್ದೀರಾ, ನಾನು ಅದನ್ನ ಹೌದು. ವಾಚ್ ಮಾಡಿದ್ದೇನೆ. ಅದು ಬಹಳ ಸಮಂಜಸವಾದಂತಹ ಮಾಹಿತಿ. ಖಂಡಿತ ಅಂತಹ ಸಂಗೀತವನ್ನ ಉಪಯೋಗ ಮಾಡಿ ಸಂಗೀತ ಚಿಕಿತ್ಸೆ ಮಾಡ್ಲಿಕ್ಕೆ ನ್ಯೂಸನ್ಸ್ ನಾಯ್ಸ್ ಆಗತ್ತೆ, ಇನ್ನು ನಮ್ಮ ಮಾನಸಿಕ ಒತ್ತಡ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಖಂಡಿತ. ತುಂಬಾ ಇದರಿಂದ ತುಂಬಾ ಆಂಗ್ಸೈಟಿ ನ್ಯೂರೋಸಿಸ್ ಧನ್ಯವಾದಗಳು. ಅನ್ನುವಂತ ರೋಗ ಬಾಧೆಗಳು ವಿಪರೀತವಾಗಿ ಬರ್ತಾ ಉಂಟು. ಜಾಸ್ತಿ ಆಗತ್ತೆ. ಹೌದು ಹೌದು. ಅಂಥ ಮಹೋನ್ನತವಾದ ಭಾರತೀಯ ಶಾಸ್ತ್ರೀಯ ಸಂಗೀತ ಪದ್ಧತಿ ಈಗ ನೋಡಿ, ಹಿಂದೂಸ್ತಾನಿಯಲ್ಲಿ ಇದೇ ಹಂಸಧ್ವನಿನ, ಇದೇ ಈಗ ಹಿಂದೋಳ. ನಾವು ಈ ಮಾತನ್ನ ಮುಂದುವರ್ಸೋಣ. ಈಗ ತುಂಬಾ ತುಂಬಾ ಧನ್ಯವಾದಗಳು. ಇಷ್ಟು ಸರಳವಾಗಿ ಸುಂದರವಾಗಿ ಹೇಳ್ಕೊಟ್ರೆ ಇದನ್ನ ಮತ್ತೆ ಮುಂದುವರ್ಸೋಣ. ನಮಸ್ಕಾರಗಳು. ಥ್ಯಾಂಕ್ ಯು ಮ್ಯಾಮ್. ಮೈ ಹಂಬಲ್ ಪ್ರಣಾಮ್ಸ್. ತಮಗೆಲ್ಲ ಧನ್ಯವಾದಗಳು ಈ ಒಂದು ಅವಕಾಶಕ್ಕಾಗಿ. ನಮಸ್ಕಾರ. ನಮಸ್ಕಾರ.